ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಪ್ರಕಾಶ್ ಡಿ ರಾಂಪುರ್. ಇವರಿಗೆ ಅಂಗವೈಕಲ್ಯ ಅನ್ನೋ ಕೊರಗು ಇಲ್ಲ. ಎಲ್ಲರಂತೆ ಓದ್ತಾರೆ, ಬರೀತಾರೆ. ಆದ್ರೂ ಇವರು ಸಮಾಜಕ್ಕೆ ಮಾದರಿ. ಇವರ ಮನದ ಕನಸಿಗೆ ಬೆಂಗಾವಲಾಗಿ ನಿಂತಿದ್ದಾರೆ ಆ ಸಂಸ್ಥೆಯ ಅಧ್ಯಕ್ಷರು. ಉಚಿತ ಶಿಕ್ಷಣದ ಜೊತೆಗೆ ಬದುಕನ್ನ ಕಟ್ಟಿಕೊಡುವ ಮಹಾನ್ ನಾಯಕರು ಇವರು. ಇದೇ ಇವತ್ತಿನ ವಿಶೇಷ ಸ್ಫೂರ್ತಿಯ ಚಿಲುಮೆಗಳು. ಆಕೆ ಹುಟ್ಟು ಅಂಗವಿಕಲೆ. ಆದ್ರೆ ಆಕೆಯ ಸಾಧನೆಗೆ ಎಂದಿಗೂ ವಿಕಲತೆ ಅಡ್ಡಿಯಾಗಲಿಲ್ಲ. ಶಾಲೆಯ ಪ್ರವೇಶ ನಿರಾಕರಿಸಿದ ಕಾರಣವೇ ಆಕೆಯ ಸಾಧನೆಗೆ ಸ್ಫೂರ್ತಿ. ಏನಿದು ಈ ರೋಚಕ ಸ್ಟೋರಿ ಅಂತೀರಾ? ಹ್ಯಾವ್ ಎ ಲುಕ್. ಅಂಗವಿಕಲತೆಯ ಭೂತ ಹಲವರ ಬಾಳನ್ನು ಕಸಿದುಕೊಂಡಿದೆ. ಅಂಗವೈಕಲ್ಯ ಎಂಬ ಭೌತಿಕ ವಿಲಕ್ಷಣಕ್ಕೆ ಹಲವರ ಬಾಳು ಇಂದು ಕತ್ತಲೆಯ ಕಾರ್ಮೋಡದಲ್ಲಿ ಮುಳುಗಿದೆ. ಕೆಲವು ವಿಕಲಚೇತನರು ಮಾತ್ರ ಅಂಗವಿಕಲತೆಗೆ ಸವಾಲೆಸೆದು ಸಾಧನೆಯ ಶಿಖರವನ್ನೇರಿ ನೋಡುಗರಿಗೆ ಅಚ್ಚರಿ ಮೂಡಿಸಿದ್ದಾರೆ. ಅವರಲ್ಲಿ ಅಮೆರಿಕಾದ 26 ವರ್ಷದ ಜೆಸಿಕಾ ಕಾಕ್ಸ್ ಒಬ್ಬರು. ಇವರು ತಮ್ಮ 2 ಕೈಗಳನ್ನು ಕಳೆದುಕೊಂಡರೂ ಇಂದು ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಿದ್ದು, ಸಾಧನೆಗೆ ಯಾವ ಅಂಗವೈಕಲ್ಯವೂ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ಅಂಗವಿಕಲತೆಯಿಂದ ಕಂಗಾಲಾಗಿ ಮೂಲೆ ಸೇರುವ ಅಸಂಖ್ಯಾತ ಜನರ ಮಧ್ಯೆ ಇಲ್ಲೊಬ್ಬ ಅಂಗವಿಕಲತೆಯ ಮಹಿಳೆ ಸಾಧನೆಯ ಹಾದಿ ಹಿಡಿದಿದ್ದಾಳೆ. ಅವರೇ ಸಬಿತಾ ಮೊನೇಸ್. ಸಬಿತಾ ಮೊನೇಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗರಡಾಡಿಯವರು. ನಮಗೆ ಹುಟ್ಟುವ ಮಗು ಸಮಾಜಕ್ಕೆ ಮಾದರಿಯಾಗಬೇಕು, ಎಲ್ಲರಂತೆ ಓಡಾಡುತ್ತಾ ಸಂತೋಷದಿಂದ ಇರಬೇಕು ಎಂಬ ಕನಸು ಕಟ್ಟಿಕೊಂಡಿದ್ರು ಇವರ ಪೋಷಕರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. 2 ಕೈಗಳಿಲ್ಲದೆ ತಾಯಿಯ ಮಡಿಲು ಸೇರಿದ್ದಳು ಸಬಿತಾ ಮೊನೇಸ್. ಮಗುವಿನ ಭವಿಷ್ಯದ ಬಗ್ಗೆ 100 ಕನಸುಗಳನ್ನು ಇಟ್ಟುಕೊಂಡಿದ್ದ ಪೋಷಕರಿಗೆ ದಂಗು ಬಡಿದಂತಾಯಿತು. ಆಕೆಗೆ ಹುಟ್ಟಿನಿಂದಲೇ 2 ಕೈಗಳಿಲ್ಲ. ಬರೆಯುವುದು, ಊಟ, ಸ್ನಾನ ಸೇರಿದಂತೆ ಎಲ್ಲ ಕೆಲಸಗಳು ಕಾಲಿನಿಂದಲೇ ಆಗಬೇಕು. ಮುಂದೆ ಮಗುವನ್ನು ಶಾಲೆಗೆ ಸೇರಿಸಲು ಹೋದಾಗ ಅಂಗವೈಕಲ್ಯ ಮಗುವಿಗೆ ಈ ಶಾಲೆಯಲ್ಲಿ ಹಾಜರಾತಿ ನೀಡಲಾಗುವುದಿಲ್ಲ ಎಂದು ಒಂದೇ ಬಾರಿ ಹೇಳಿದಾಗ ಮುಂದೆ ದಾರಿ ಕಾಣದೆ ತಮ್ಮ ಮನೆಯತ್ತ ಹೆತ್ತವರು ವಾಪಸ್ಸಾದರು. ಆದರೆ ತನ್ನ ಅಂಗವಿಕಲತೆಯನ್ನು ಅಳೆಯುವವರ ಮುಂದೆ ನಾನು ಓದಬೇಕು, ಸಮಾಜಕ್ಕೆ ಮಾದರಿಯಾಗಬೇಕೆಂಬ ದೃಢ ನಿರ್ಧಾರದಿಂದ ಮುಂದೆ ನುಗ್ಗಿದ ಸಬಿತಾ ಇಂದು ಡಬಲ್ ಡಿಗ್ರಿ ಮುಗಿಸಿ ಯಾರ ಅವಲಂಬನೆ ಇಲ್ಲದೆ ಜೈನಕಾಶಿ ಮೂಡಬಿದಿರೆಯ ಆಳುವ ಶಿಕ್ಷಣ ಪ್ರತಿಷ್ಠಾನದಲ್ಲಿ ವಿದ್ಯಾರ್ಥಿಗಳ ಕ್ಷೇಮ ಪಾಲನಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಂಡು ಎಲ್ಲರಲ್ಲಿಯೂ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಕಳೆದ 6 ವರ್ಷಗಳಿಂದ ಆಳುವ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾಗಿ ಹಾಗೂ ವಿದ್ಯಾರ್ಥಿ ನಿಲಯದ ನಿಲಯ ಪಾಲಕರಾಗಿಯೂ ಕಾರ್ಯನಿರ್ವಹಿಸುತ್ತಿರುವ ಸಬಿತಾ ಸಂಸ್ಥೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು. ಮುಂದೆ ಸರಕಾರಿ ಕೆಲಸ ಹೊಂದಬೇಕೆಂಬ ಕನಸನ್ನು ಹೊತ್ತಿರುವ ಇವರು ಪ್ರತಿದಿನ ಸರಿಸುಮಾರು 30 ಕಿಲೋಮೀಟರ್ ದೂರದಿಂದ ಸಂಸ್ಥೆಗೆ ಬರ್ತಾರೆ. ಊಟ ಮಾಡುವುದಕ್ಕಾಗಲಿ ಬರೆಯಲಿಕ್ಕಾಗಲಿ ಇಂದಿಗೂ ಯಾರ ಸಹಾಯವನ್ನು ಪಡೆಯಲ್ಲ. ಹಾಗೆ ತಮ್ಮ ಸ್ವಂತ ಕಾಲಿನ ಮೂಲಕವೇ ನೋಟ್ಸ್ ಬರೆದು ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ಇನ್ನು ಈ ಶಿಕ್ಷಣ ಸಂಸ್ಥೆಯು 5 ವರ್ಷ ಉಚಿತ ಶಿಕ್ಷಣ ನೀಡುವುದರ ಜೊತೆಗೆ ಉದ್ಯೋಗವನ್ನು ನೀಡಿ ತನ್ನ ಸ್ವಾವಲಂಬಿ ಜೀವನಕ್ಕೆ ಕಾರಣರಾಗಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್
ಮೋಹನ್ ಆಳ್ವರಿಗೆ ಚಿರಋಣಿಯಾಗಿದ್ದೇನೆ ಅಂತಾರೆ ಸಬಿತಾ ಮೊನೆಸ್. ನನಗೆ ಮೊದಲಿಂದಲೂ ಕೂಡ ತುಂಬ ಓದಬೇಕು, ನನ್ನ ಕಾಲ ಮೇಲೆ ನನಗೆ ನಿಲ್ಲಬೇಕು ಅಂತೇಳಿ ತುಂಬ ಆಸೆ ಇತ್ತು. ಅದಕ್ಕೆ ನನ್ನ ಮನೆಯವರು, ನನ್ನ ಅಣ್ಣ ಅಕ್ಕಂದಿರು ಕೂಡ ತುಂಬ ಅದಕ್ಕೆ ಪ್ರೋತ್ಸಾಹ ನೀಡ್ತಾಯಿದ್ರು. ಮುಂದೆ ನಾನು ಒಂದು ಒಳ್ಳೆಯ ಉದ್ಯೋಗ ಪಡಿಬೇಕು ಅಂತೇಳಿ, ಸರ್ಕಾರಿ ಉದ್ಯೋಗ ಪಡೆಯಬೇಕು ಎಂಬುದು ನನ್ನ ಉದ್ದೇಶ. ಅದೇ ಮೋಹನ್ ಆಳ್ವ ಸರ್ ನನಗೆ ಉಚಿತವಾಗಿ ಶಿಕ್ಷಣವನ್ನು ನನ್ನ ಡಿಗ್ರಿ ಪದವಿ ಕಾಲೇಜಿನಿಂದ ಹಿಡಿದು ನಾನು MSW ಮುಗಿಸುವವರೆಗೂ ನನಗೆ ಒಳ್ಳೆಯ ಸಹಕಾರವನ್ನು ನೀಡಿದರು, ಉಚಿತವಾದ ಶಿಕ್ಷಣವನ್ನು ಕೊಟ್ಟರು. ಅಲ್ಲದೆ ಅವರದೇ ಇನ್ಸ್ಟಿಟ್ಯೂಷನಲ್ಲಿ ನನಗೆ ಉದ್ಯೋಗ ಮಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ. ಹುಟ್ಟು ಅಂಗವಿಕಲರಾಗಿ ಅನುಭವಿಸಿದ ನೋವನ್ನು ಬಲ್ಲವರಾದ ಸಬಿತಾ ದೀನದಲಿತರ ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲು ನೀಡಬೇಕು, ಸಮಾಜ ಸೇವೆಯೇ ತಮ್ಮ ಜೀವನದ ಗುರಿಯಾಗಿಸಿಕೊಂಡು ಆಳ್ವ ಶಿಕ್ಷಣ ಪ್ರತಿಷ್ಠಾನದಲ್ಲಿ BSW ಪದವಿ ಹಾಗೂ MSW ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸಬಿತಾ ಸಾಧನೆಯ ಬಗ್ಗೆ ಮಾತನಾಡುವುದಕ್ಕೆ ನಮಗೆ ಹೆಮ್ಮೆ ಅನ್ನಿಸುತ್ತದೆ. ಇವರ ಸಾಧನೆ ಇತರ ವಿಕಲಚೇತನರಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಹೇಳ್ತಾರೆ ಕಾಲೇಜಿನ ಕ್ಷೇಮಪಾಲನಾ ಅಧಿಕಾರಿ ಜನಾರ್ದನ. ಸಬಿತಾ ಮೊನೆಸ್ ಅವರ ಬಗ್ಗೆ ಮಾತಾಡಬೇಕಾದಾಗ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅವರೊಬ್ರು ಬಹಳ ಒಂದು ಪ್ರತಿಭಾನ್ವಿತೆ. ಯಾಕಂತ ಹೇಳಿದ್ರೆ ವಿಶೇಷ ಚೇತನ ಉಳ್ಳಂತ ಒಂದು ವ್ಯಕ್ತಿ ಇವತ್ತು ಬಹಳ ಒಂದು ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿರುವಂತವರು. ಬಹಳ ವರ್ಷಗಳಿಂದ ಈ ಒಂದು ಆಳ್ವ ಶಿಕ್ಷಣ ಪ್ರತಿಷ್ಠಾನದಲ್ಲಿ ವಿದ್ಯಾರ್ಥಿಯಿಂದಲೇ ನಾನು ಅವರನ್ನು ಬಲ್ಲೆ, ವಿದ್ಯಾರ್ಥಿ ದೆಸೆಯಿಂದಲೇ ನಾನು ಅವರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೇನೆ. ಅಂದ್ರೆ ಎರಡೂ ಕೈಗಳಿಲ್ಲದ ಒಂದು ವ್ಯಕ್ತಿ ಇವತ್ತು ಬಹಳ ಒಂದು ಯಾವುದೇ ರೀತಿಯ ಒಂದು ಕೊರಗಿಲ್ಲದೆ ಅಥವಾ ಒಂದು ಉನ್ನತ ಮಟ್ಟದ ಸಾಧನೆ ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಹೆಮ್ಮೆ ಪಡುವಂತ ವಿಷಯ. ಅದೆಷ್ಟೋ ವಿಶೇಷ ಚೇತನ ವ್ಯಕ್ತಿಗಳು ಇವತ್ತು ಇವರನ್ನು ನೋಡಿ ಕಲಿಬೇಕು. ಬದುಕಲು ಯೋಗ್ಯವಾದ ಉದ್ಯೋಗ ಲಭಿಸಿದ ಮೇಲೆ ಇನ್ನೇನಿದ್ದರೂ ಇತರರಿಗೆ ಸಹಾಯ, ಬೌದ್ಧಿಕ ಬೆಳವಣಿಗೆ ಹಾಗೂ ಸುಂದರ ಜೀವನ ನಡೆಸುವುದು ಪರಮಾದ್ಯತೆ ಎಂಬುದರಲ್ಲಿ ಜೀವನ ದೂಡುತ್ತಿದ್ದಾರೆ ಸಬಿತಾ. ಅದೆಷ್ಟೋ ವಿದ್ಯಾರ್ಥಿಗಳು ಇವರ ಆತ್ಮ ಮನೋಬಲವನ್ನು ಆದರ್ಶವಾಗಿ ಸ್ವೀಕರಿಸುತ್ತಿದ್ದಾರೆ. ನಮ್ಮಲ್ಲಿ 3 ವರ್ಷಗಳ ಪದವಿ, ನಂತರ 2 ವರ್ಷಗಳ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದಾಳೆ. ಕಲಿಕೆ ಎನ್ನುವುದು ಆಕೆಗೆ ಅವಳ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಬಹಳ ದೊಡ್ಡ ಸಾಧನ. ಒಂದು ಛಲ ಇರುವ ವಿದ್ಯಾರ್ಥಿನಿಯೊಬ್ಬಳು ಕಲಿಕೆಯನ್ನು, ಶಿಕ್ಷಣವನ್ನು, ಒಂದು ಶಿಕ್ಷಣ ಸಂಸ್ಥೆಯ ವಾತಾವರಣವನ್ನು ಹೇಗೆ ತನ್ನ ಬದುಕಿಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ಳಬಹುದು ಎನ್ನುವುದಕ್ಕೆ ಆಕೆ ಬಹಳ ಸ್ಪಷ್ಟ ಉದಾಹರಣೆ. ಮುಂದೆ ಕೂಡ ಇಡೀ ಬದುಕಿನಲ್ಲಿ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕಿದೆ. ಆಕೆ ಎಲ್ಲ ಸಾಧನೆಗಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಿರ್ಬೋದು, ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಬೆಂಗಾಲಾಗಿ ನಿಂತಿದ್ದಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಬಹಳ ವಿಶೇಷ ಮುತುವರ್ಜಿ ವಹಿಸಿ ಆಕೆಯನ್ನು ಒಂದು ಬಾರಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಕೋಚಿಂಗಿಗೂ ಕಳಿಸಿದರು. ಆಕೆ ಅದನ್ನು ಮುಗಿಸಿಕೊಂಡು ಬಂದಿದ್ದಾಳೆ. ಅವಳಿಗೆ ಅವಳ ಇಡೀ ಬದುಕಿಗೆ ಬಹಳ ಸುಂದರವಾದ ಒಂದು ಆಯಾಮ ಬರಲಿ ಅಂತ ಆಶಿಸ್ತೇನೆ. ಒಳ್ಳೆಯದಾಗಲಿ. ನೋಡಿದ್ರಲ್ವಾ, ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ಅಕ್ಷರಶಃ ಸತ್ಯ ಎಂಬುದಕ್ಕೆ ಇದಕ್ಕಿಂತ ಮತ್ತೊಂದು ನಿದರ್ಶನ ಬೇಕಿಲ್ಲ. ಹುಟ್ಟಿನಿಂದಲೂ ಸಂಪೂರ್ಣ ವಿಕಲತೆಯಿಂದ ಬಳಲಿರುವ ಸಬಿತಾ ಸುಮ್ಮನೆ ಕೂರದೆ ಸ್ವಂತ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳಲು ಹೋರಾಟ ಮಾಡಿ ಅಂದುಕೊಂಡಂತೆ ಬದುಕು ಕಟ್ಟಿಕೊಂಡು ಸಮಾಜಕ್ಕೆ ಮಾದರಿಯಾಗಿರುವ ಸಬಿತಾಗೆ ಒಂದು ಸಲಾಂ ಹೇಳಲೇಬೇಕು. ಸಲಾಂ ಸಬಿತಾ, ಸಲಾಂ. ಇಂಥದ್ದೇ ಸಾಧನೆಯ ಹೊಸ್ತಿಲಲ್ಲಿ ಹೊರಟಿರುವ ಮತ್ತೊಬ್ಬ ಸಾಧಕನ ಬಗ್ಗೆ ಹೇಳ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಾಹಿತ್ಯ ಪರಂಪರೆಗೆ ಹೆಸರುವಾಸಿ ತುಳುನಾಡು. ಸಾಹಿತ್ಯದ ಕೌಟುಂಬಿಕ ಹಿನ್ನೆಲೆ ಇಲ್ಲದಿದ್ದರೂ ಸಾಹಿತ್ಯದ ಆಸಕ್ತಿಯಿಂದ ಸಾಮಾಜಿಕ ಸಮಸ್ಯೆಗಳ ಕುರಿತು 2 ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ವಂತ ಪತ್ರಿಕೆಯನ್ನು ಕೂಡ ಆರಂಭಿಸಿದ್ದಾರೆ. ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಮೋದಿಯನ್ನ ಭೇಟಿಯಾಗಬೇಕೆಂಬ ಕನಸನ್ನ ಹೊತ್ತಿದ್ದಾರೆ. ಇಷ್ಟಕ್ಕೂ ಯಾರಿವರು ಅಂತೀರಾ? ನೋಡ್ಕೊಂಡು ಬರೋಣ ಬನ್ನಿ. ಎತ್ತ ನೋಡಿದರೂ ಆಗಸದೆತ್ತರಕ್ಕೆ ಕಾಣುವ ಹಸಿರುಘಟ್ಟಗಳು, ಸಹ್ಯಾದ್ರಿಯ ತಪ್ಪಲಿನ ಪ್ರಕೃತಿಯ ರಮಣೀಯ ನಾಡು ಹಾಗೂ ಸಾಹಿತ್ಯ ಪರಂಪರೆಗೆ ಹೆಸರುವಾಸಿ ಕರಾವಳಿ. ಪಶ್ಚಿಮ ಘಟ್ಟದಲ್ಲಿ ನಡುನಡುವೆ ಹರಿಯುವ ನೇತ್ರಾವತಿ ನದಿ, ಪ್ರಾಕೃತಿಕ ಸೌಂದರ್ಯ, ಸಾಹಿತ್ಯಿಕ ಚಿಗುರು ತುಳುನಾಡಿನ ವೈಶಿಷ್ಟ್ಯತೆ. ಜನಪದ ಕಲೆಯಲ್ಲಿ ಗಂಡು ಕಲೆಯಾದ ಯಕ್ಷಗಾನ, ಭರತನಾಟ್ಯ, ನಾಗಾರಾಧನೆ, ಕೋಲ, ಕಂಬಳ, ಭೂತಾರಾಧನೆ
ಇಂತಹ ಪ್ರಾಂತೀಯ ಕಲೆಗಳು ಹೆಸರುವಾಸಿಯಾಗಿರುವುದು ನಮ್ಮ ತುಳುನಾಡಿನಲ್ಲೇ. ಸಾಹಿತ್ಯ ಲೋಕಕ್ಕೆ ತುಳುನಾಡಿನ ಕೊಡುಗೆ ಅಪಾರ. ಪಂಜೆ ಮಂಗೇಶರಾಯರು, ಗೋವಿಂದ ಪೈಗಳು, ರತ್ನಾಕರ ವರ್ಣಿ ಸೇರಿದಂತೆ ಹಲವಾರು ಸಾಹಿತಿಗಳು ಬಾಳಿ ಬದುಕಿದ ಭೂಮಿ ಇದು. ಇಂತಹ ಸ್ಥಳದಲ್ಲಿ ಎಲೆಮರೆ ಕಾಯಿಯಂತೆ ಯುವ ಸಾಹಿತಿಯೊಬ್ಬರು ಮೊಳಕೆಯೊಡೆದಿದ್ದಾರೆ. ಅವರೇ ಸಾಹಿತ್ಯ ಲೋಕದ ಚಿಗುರು ಪ್ರತಿಭೆ ನಮ್ಮ ನಿರಂಜನ್ ಕಡ್ಲಾರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ದೇವಚೆಳ್ಳೆ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಾರ್ದನ ಆಚಾರ್ಯ ಮತ್ತು ಲಲಿತಾ ದಂಪತಿಗಳ ಮೊದಲ ಮಗನಾಗಿ ಜನಿಸಿದವರು ನಿರಂಜನ್ ಕಡ್ಲಾರು. ಪ್ರಾಥಮಿಕ ಶಿಕ್ಷಣವನ್ನು ವಾಲ್ತಾಜಿಯಲ್ಲಿ ಪಡೆಯುವ ಸಂದರ್ಭವದು. ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡುತ್ತಾ ಶಾಲೆಯಲ್ಲಿ ಕ್ರಿಯಾಶೀಲ ವಿದ್ಯಾರ್ಥಿ ಎನಿಸಿಕೊಂಡಿದ್ದ. ಚಿಕ್ಕ ವಯಸ್ಸಿನಿಂದಲೂ ಸಾಹಿತ್ಯ ಅಂದ್ರೆ ತುಂಬಾನೇ ಇಷ್ಟ. ದೊರಕಿದ ಸಮಯದಲ್ಲಿ ಕವನಗಳನ್ನು ಬರೆಯುತ್ತಾ ಸಮಯ ವ್ಯರ್ಥ ಮಾಡದೆ ದನ ಕರುಗಳಿಗೆ ಹುಲ್ಲು ಹಾಕುತ್ತಾ ದನದ ಕೊಠಡಿಯಲ್ಲಿ ಕತೆ ಬರೆಯುವ ಹವ್ಯಾಸ ರೂಢಿ ಮಾಡಿಕೊಂಡಿದ್ದ. ಯಾವುದೇ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಕಿತ್ತು ತಿನ್ನುವ ಬಡತನದಲ್ಲಿಯೂ ತನ್ನ ಛಲವನ್ನು ಬಿಡದೆ ಕತೆ ಕವನ ಬರೆಯುವುದನ್ನು ಮುಂದುವರೆಸಿದ್ರು. ಒಂದು ದಿನ ಹಠಾತ್ತನೆ ದೃಷ್ಟಿದೋಷ ಕಾಣಿಸ್ತು. ಜಗತ್ತನ್ನು ನೋಡುವ ಹಂಬಲಕ್ಕಿಂತ ಅಕ್ಷರಗಳನ್ನು ನೋಡಬೇಕು ಎಂಬ ಕಾತುರತೆ ಇತ್ತು. ನರಗಳ ದೌರ್ಬಲ್ಯ ಇದ್ದು ಎಂದಿಗೂ ಕಣ್ಣು ಕಾಣುವುದಿಲ್ಲ ಎಂಬ ಸುದ್ದಿ ಮನಸ್ಸಿಗೆ ಆಘಾತವನ್ನುಂಟು ಮಾಡಿತ್ತು. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಆಸೆ ಹೊತ್ತಿದ್ದ ನಿರಂಜನ್ಗೆ ಕಾರ್ಮೋಡ ಕವಿದಂತೆ ಆಗಿತ್ತು. ತುಂಬ ಸಾಧನೆ ಮಾಡಿದ್ದೇನೆ. ನಾನು ಕಷ್ಟವನ್ನು ಎಲ್ಲರೂ ಕಾಣಬೇಕು, ಎಲ್ಲರೂ ನನ್ನನ್ನು ಒಳ್ಳೆಯದೇ ಎಲ್ಲ ತುಂಬ ಯೋಚನೆ. ಅದೇನು ಮಾಡೋದು, ಅವನಿಗೆ ಗುಡ್ಡನಾಗಿ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೈ ಹಿಡಿದು ಕರ್ಕೊಂಡೋಗ್ಬೇಕು. ಓದ್ಲಿಕ್ಕೆ ಹೋಗುವಾಗೆ ಜನಕದೆಲ್ಲ ತುಂಬ ಹೇಳಿದ್ರು, ಅವನು ಕುರುಡನಲ್ಲ, ಅವನು ಚೆನ್ನಾಗಿದ್ದಾನೆ, ಅಷ್ಟು ಓದ್ತಾನೆ, ಅಷ್ಟು ಕಲಿತಾನೆ ಅಂತ. ಅವನು ಎಷ್ಟು ಕಷ್ಟ ಹೋಗ್ತಾನೆ ಅಂತ ನಮಗೆ ಗೊತ್ತು. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿಯೇ ಮಾಡುತ್ತೇನೆ ಎಂದು ಸವಾಲು ಮಾಡಿದ. ಕಣ್ಣು ಕಾಣದಿದ್ದರೂ ಪಿಯುಸಿ ತನಕ ಒಬ್ಬರೇ ಕಾಲೇಜಿಗೆ ಹೋಗ್ತಿದ್ರು. ಯಾವುದಕ್ಕೂ ಎದೆಗುಂದದೆ ಆತ್ಮ ಧೈರ್ಯದಿಂದ ಕೆಲಸ ಮಾಡಿಕೊಳ್ತಾ ಹೋದ್ರು. ಸ್ನೇಹ ಸಂಬಂಧಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹೊಸ ಬಳ್ಳಿಯ ಮೊದಲ ಹೂವು ಕಥಾ ಸಂಕಲನವನ್ನು ರಚಿಸಿದ್ರು. ತುಂಬಾ ಖುಷಿ ಆಗ್ತಿದೆ. ಅವನೊಂದು ನನ್ನಕ್ಕಿಂತ ನನ್ನ ದೊಡ್ಡ ಅಣ್ಣನಾಗಿ ಅವನು ಮಾಡಿದನ್ನು ನಾನು ಕಲ್ತ್ಕೊಂಡು ಅವನು ಇಲ್ಲಿಗೆ ನಾನು ಬೆಳ್ಕೊಂಡ್ ಬಂದಿದ್ದೀನಿ ಇಲ್ಲ ಅವನಿಗೆ. ಜಗತ್ತನ್ನು ಕಾಣಲಾಗದಿದ್ದರೂ ತನ್ನಲ್ಲಿ ಅಡಗಿರುವ ಕಾವ್ಯ ಕಲೆಗಳನ್ನು ನಿರಂಜನ್ ಬೆಳಕಿಗೆ ತಂದಿದ್ದಾರೆ. ಬಡತನವನ್ನು ಲೆಕ್ಕಿಸದೆ ತನ್ನ ಸಾಹಿತ್ಯಾಸಕ್ತಿಯಿಂದ ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಬರೆದ ಪುಸ್ತಕವೇ ಕತ್ತಲು ಬೆಳಕು. ಇದು ಇಂದಿನ ದಿನಗಳಲ್ಲಿ ಸಾಹಿತ್ಯದ ಮೇಲಿರುವ ಒಲವನ್ನು ತಿಳಿಸುತ್ತದೆ. ಕಲೆ, ಸಾಹಿತ್ಯ, ಸಂಸ್ಕೃತಿಯತ್ತ ಯುವಜನರ ಒಲವು ಕಡಿಮೆಯಾಗುತ್ತಿದೆ ಎನ್ನುವ ಹೊತ್ತಿನಲ್ಲಿ ನಿರಂಜನ್ ಕಡ್ಲಾರು ಅದಕ್ಕೆ ಅಪವಾದವಾಗಿ ನಿಂತಿದ್ದಾರೆ. ಅವರ ಪ್ರತಿಯೊಂದು ಕಥೆಯೂ ಒಂದೊಂದು ಸಂದೇಶವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಅವರ ಕಲ್ಪನೆ, ಅಂತರ್ದೃಷ್ಟಿಗೆ ಗಡಿ ರೇಖೆಗಳ ಸೀಮಿತತೆ ಇಲ್ಲದೆ ಅದಮ್ಯ ಶಕ್ತಿ ಪುಂಜವಾದ ಮನಸ್ಸು, ಅಪೂರ್ವವಾದದ್ದರ ಕಡೆಗೆ ನೋಡುವ ಹಠ ಮತ್ತು ನಿಷ್ಠೆ ನಿರಂಜನ್ ಅವರದ್ದು. ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದು ಎಂಬುದಕ್ಕೆ ನಿರಂಜನ್ ಅವರ ತಂದೆ ತಾಯಿಯೇ ಸಾಕ್ಷಿ. ತಮ್ಮ ಬಡತನ ಮಗನ ಮೇಲೆ ಪರಿಣಾಮವನ್ನು ಬೀರಬಾರದು ಎಂದು ಸ್ಫೂರ್ತಿಯ ಮಾತುಗಳನ್ನು ಹೇಳುತ್ತಲೇ ಇರುತ್ತಾರೆ.
ಪ್ರತ್ಯಕ್ಷವಾಗಿ ನಿರಂಜನ್ ಅವರ ಸಾಧನೆಗೆ ಸಾಧಕವಾಗಿ ನಿಂತಿದ್ದು ಮಾತ್ರ ತಂದೆ ತಾಯಿ. ತನ್ನದೇ ಕಲ್ಪನಾ ಶೈಲಿಯಲ್ಲಿ ಕವನಗಳನ್ನು ಬರೆಯಲು ಪ್ರಾರಂಭಿಸಿದ ನಿರಂಜನ್ಗೆ ಡಾಕ್ಟರ್ ಪೂವಪ್ಪ ಕಣಿಯೂರು ಶಿಕ್ಷಕರ ಮಾರ್ಗದರ್ಶನ ದೊರೆಯಿತು. ನಾನು ನೆಹರು ಮೆಮೋರಿಯಲ್ ಕಾಲೇಜಿಂದ ಸುಳ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಡೆಪ್ಯುಟೇಷನ್ ಹೋದಾಗ ಆ ನಂತರ ಒಂದು 2 ವರ್ಷದ ನಂತರ ನಿರಂಜನಿಗೆ ಪರಿಚಯ ಆಗಿರೋದು. ತನ್ನಲ್ಲಿ ರೂಪಿಸಿಕೊಡುವ, ಬೆಳೆಸಿಕೊಡುವ, ರಚನೆಗೆ ಕೈ ಹಾಕುವ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಆದರೆ ಅವನಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀವಿ. ನಾವು ಇಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅವರನ್ನು ಬೆಳೆಸುವ ಒಂದು ಆಶಯ ಕೂಡ ಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ಆಳ್ವಾಸ್ ಮೂಡಬಿದ್ದರೆ ಅವರು ಖಂಡಿತ ನಿನಗೆ ಆಶಯ ಕೊಡ್ತಾರೆ, ನಿನಗೆ ನನ್ನ ಪ್ರತಿಭೆಗೆ ಅವಕಾಶ ಸಿಗ್ತದೆ ಅಂತ ನಾವು ಹೇಳಿಕೊಂಡ ಪ್ರಕಾರ ಅವನು ಆಳ್ವಾಸಲ್ಲಿ ಸೇರಿದ. ನಾವು ಹೇಳಿದ್ದು ಮತ್ತು ಅವನು ಸೇರಿಕೊಂಡದ್ದು ವ್ಯರ್ಥ ಆಗಲಿ ಅನ್ನೋದು ಇವತ್ತು ನಮಗೆ ಗೊತ್ತಿದೆ. ಆಳ್ವಾಸ್ ನುಡಿಸಿರಿಯ ಸಂದರ್ಭದಲ್ಲಿ ಮತ್ತೊಂದು ಕಥಾ ಸಂಕಲನ ತಂದಿರುವುದು ಅವೆಲ್ಲ ಹೆಮ್ಮೆ ಪಡಬೇಕಾದಂಥ ಸಂಗತಿ. ನಿರಂಜನ್ ಅವರು ಸ್ಥಳೀಯ ಮಟ್ಟದಲ್ಲಿ ಯುವಜನತೆ ಮತ್ತು ಭಾರತದ ಬಗ್ಗೆ ಹಲವಾರು ಭಾಷಣಗಳನ್ನು ಮಾಡಿ ಸುಳ್ಯ ಸುತ್ತಮುತ್ತಲಿನ ಜನತೆಯೊಂದಿಗೆ ಸೈ ಎನಿಸಿಕೊಂಡಿದ್ದಾರೆ. ಹಾಗೆ ಭಾಷಣದಲ್ಲಿ ಸಾಹಿತ್ಯದ ಮಜಲುಗಳನ್ನು ತಿಳಿಸಿದ್ದಾರೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಇವಾಗ ಕೋಆಪರೇಟಿವಿಂದ ನನಗೆ ಯಾವ್ದು ಬ್ಲೈಂಡ್ ಅನ್ನೋ ಯಾವುದೇ ಫೀಲಿಂಗ್ ಇಲ್ಲ. ಸೊ ನಂತರ ನನಗೆ ನಾನು ಫ್ಯಾಮಿಲಿಯನ್ನು ತುಂಬ ನೆನ್ತೀನಿ. ನನ್ನ ಇಲ್ಲಿ ಸಪೋರ್ಟ್, ನನಗೆ ಸಾಹಿತ್ಯದಲ್ಲಿ ಸಪೋರ್ಟ್ ಮಾಡಿದಂಥ ಸಾಹಿತಿಗಳನ್ನು ಮತ್ತು ಸಮಾಜ ಸೇವಕರನ್ನು ಹಾಗೂ ಪಬ್ಲಿಕ್ ಸಾರ್ವಜನಿಕರನ್ನು ಕೂಡ ನಾನು ತುಂಬ ನೆನೀತೀನಿ. ಆಲೋಚನಾ ಫ್ರೆಂಡ್ಸನ್ನು ನಾನು ತುಂಬ ನೆನಪಿಟ್ಕೊಳ್ಬೇಕಾಗುತ್ತೆ. ನನಗೆ ತುಂಬ ಸಪೋರ್ಟಿವ್ ಆಗಿ ಒಂದು ಹೆಜ್ಜೆ ಇಡಬೇಕಾದ್ರೂ ಆಗ ನನ್ನ ಜೊತೆಗೆ ಇರುವಂಥ ಫ್ರೆಂಡ್ಸ್ಗಳು ನನಗೆ ಸಿಕ್ಕಿದಾಗ ಅಲ್ಲಿ ಉಪನ್ಯಾಸಕರಾಗಿ ತುಂಬ ಅಚ್ಚುಮೆಚ್ಚಿನವರು. ನಿರಂಜನ ಭೇಟಿ ಆಕಸ್ಮಿಕ. ನನಗೆ ನಿರಂಜನ ನೋಡ್ಬೇಕಾದ್ರೆ ನಂಗೊಂಥರ ಬೇಜಾರಾಯಿತು. ಇಷ್ಟೊಂದು ಒಳ್ಳೆ ಪ್ರತಿಭೆ ಇರೋನಿಗೆ ದೇವರೆಲ್ಲರೂ ಎಲ್ಲ ಕೊಟ್ಟಿದ್ದಾರೆ, ಈ ವಿಷಯದಲ್ಲಿ ನಂಗೆ ತುಂಬ ಬೇಜಾರಾಯಿತು. ಅದ್ರ ನಂತರ ಒಂದೊಂಥರ ನನಗೆ ಯಾವಾಗಲೂ ನೆನಪಿಗೆ ಬರ್ತಿದ್ದ. ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಎಂಬುವ ಮಹಾದಾಸೆಯಿಂದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಸಮೂಹ ಸಂವಹನ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿದ್ದಾರೆ. ದೃಷ್ಟಿ ದೋಷ ಇದ್ದರೂ ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭಿಸಲಿದ್ದಾರೆ. ಸಮಾಜದಲ್ಲಾಗುವ ವಿಷಯಗಳನ್ನು ಪ್ರತಿದಿನ ರೇಡಿಯೋದಲ್ಲಿ ಕೇಳುತ್ತಾ ವಾಸ್ತವ ಸ್ಥಿತಿಯನ್ನು ಅರಿಯುವ ಸಾಮರ್ಥ್ಯ ಇವರಿಗೆ ಇರುವುದು ಪ್ರತ್ಯಕ್ಷವಾಗಿ ಕಾಣುತ್ತಿದೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತುಂಗದ ಸ್ಥಾನಕ್ಕೇರಲಿ ಎಂಬುದೇ ನಮ್ಮೆಲ್ಲರ ಆಶಯ. ನೋಡಿದ್ರಲ್ವಾ, ಸಾಧನೆಗೆ ಯಾವ ಅಂಗವೈಕಲ್ಯ ಸಾಟಿಯಾಗೋಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಸಮಾಜಕ್ಕೆ ಮಾದರಿಯಾಗುವ ಮತ್ತೊಬ್ಬರನ್ನ ತೋರಿಸ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆ ತಾಯಿಗೆ ಒಬ್ಬನೇ ಮಗ ಅಂಗವಿಕಲನಾದ್ರೂ ಓದಿನಲ್ಲಿ ಮಾತ್ರ ತುಂಬಾ ಚುರುಕು. ಹುಡುಗನ ಪ್ರತಿಭೆಗೆ ಶಿಕ್ಷಣ ಸಂಸ್ಥೆಯೊಂದು ಉಚಿತ ಶಿಕ್ಷಣ ನೀಡ್ತಾ ಇದೆ. ಇದು ಸಾಧನೆಗೆ ಹಿಡಿದ ಕೈಗನ್ನಡಿ. ಈ ಕುರಿತು ಒಂದು ಸ್ಟೋರಿ ನಿಮಗಾಗಿ. ನಮ್ಮ ಸಮಾಜದಲ್ಲಿ ವಿಕಲಚೇತನರನ್ನ ಕಾಣುವ ದೃಷ್ಟಿಕೋನವೇ ಬೇರೆ. ಆದರೂ ಅವರು ಯಾವುದಕ್ಕೂ ಕೊರಗೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳುವುದಿಲ್ಲ ಎಂಬುದನ್ನು ಈಗಷ್ಟೇ ನಾವು ನಿಮಗೆ ತೋರಿಸಿದ್ವಿ. ಇಂತಹದ್ದೇ ಹಿನ್ನೆಲೆಯುಳ್ಳ ವಿದ್ಯಾರ್ಥಿಯೊಬ್ಬರು ಇದೇ ಆಳ್ವಾಸ್ ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಹೌದು, ದೃಶ್ಯದಲ್ಲಿ ನೀವು ನೋಡ್ತಿರೋ ಈ ಹುಡುಗ ಹೆಸರು ದೀಕ್ಷಿತ್ ಶೆಟ್ಟಿ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಈ ದೀಕ್ಷಿತ್ ಶೆಟ್ಟಿ ಹುಟ್ಟು ಅಂಗವಿಕಲ. ಆದರೂ ಓದಬೇಕೆನ್ನುವ ಹಂಬಲ ದೀಕ್ಷಿತ್ನದು. ಬಡತನದ ಛಾಯೆಯಲ್ಲಿ ಬದುಕುತ್ತಿರುವ ದೀಕ್ಷಿತ್ನ ಕುಟುಂಬಕ್ಕೆ ಯಾವ ಆಧಾರವೂ ಇಲ್ಲ. ಅಪ್ಪ ಕೆಲ ದಿನಗಳ ಹಿಂದೆಯೇ ತೀರಿಕೊಂಡಿದ್ದಾನೆ. ವಾಸಿಸಲು ಸ್ವಂತ ಮನೆಯೂ ಇಲ್ಲ, ಜಮೀನಂತೂ ಇಲ್ವೇ ಇಲ್ಲ. ದೀಕ್ಷಿತ್ ತನ್ನ ಪ್ರೌಢ ಶಿಕ್ಷಣವನ್ನ ಬಂಟ್ವಾಳದಲ್ಲಿ ಮುಗಿಸಿದ್ದಾನೆ. ದೀಕ್ಷಿತ್ನ ಲಾಲನೆ ಪಾಲನೆ ಎಲ್ಲವೂ ತಾಯಿಯೇ. ಪ್ರತಿನಿತ್ಯ ಸ್ನಾನ ಮಾಡಿಸುವುದು, ಕಾಲೇಜಿಗೆ ರೆಡಿ ಮಾಡಿಸುವುದು ಎಲ್ಲವೂ ತಾಯಿಯಿಂದಲೇ ಆಗಬೇಕು. ದೀಕ್ಷಿತ್ನ ನೋಡಿಕೊಳ್ಳಲು ತಾಯಿಗೂ ಮಗನ ಜೊತೆ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳಲು ಪ್ರತ್ಯೇಕ ವ್ಯವಸ್ಥೆಯು ಈ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವರವರು ಮಾಡಿದ್ದಾರೆ.
ಮಗನನ್ನ ಊಟಕ್ಕೆ ಕರೆದುಕೊಂಡು ಹೋಗುವುದು, ಸಂಜೆ ಸಮಯದಲ್ಲಿ ಸುತ್ತಾಡುತ್ತಾ ಮಗನ ಸಂತೋಷಪಡಿಸುವುದು ತಾಯಿಯ ನಿತ್ಯದ ಕಾಯಕ. ದೀಕ್ಷಿತ್ನ ತಾಯಿ ಆಳ್ವಾಸಿನ ಹಾಸ್ಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಾ ಮಗನ ಆರೈಕೆಯನ್ನ ಮಾಡುತ್ತಿದ್ದಾರೆ. ಚಿಕ್ಕಂದಿನಿಂದಲೂ ಓದಿನಲ್ಲಿ ಚುರುಕಾಗಿರುವ ದೀಕ್ಷಿತ್ನಿಗೆ ಹಲವು ಸ್ಪರ್ಧೆಗಳಲ್ಲಿ 30ಕ್ಕೂ ಹೆಚ್ಚು ಬಹುಮಾನಗಳನ್ನು ಗೆದ್ದಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪ್ರಥಮ PUCಯಲ್ಲಿ 93% ಅಂಕಗಳನ್ನು ತೆಗೆದಿರುವ ದೀಕ್ಷಿತ್ ಪ್ರಬಂಧ, ರಸಪ್ರಶ್ನೆ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ದೀಕ್ಷಿತ್ನದು ಎತ್ತಿದ ಕೈ. ಇವನ ಪ್ರತಿಭೆಯನ್ನ ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗುರುತಿಸಿವೆ. ಆಗಾಗ ಊಟಕ್ಕೆ ಒಬ್ಬನೇ ವೀಲ್ಚೇರ್ ಸಹಾಯದ ಮೂಲಕ ಹೋಗುತ್ತಾನೆ. ಇನ್ನು ಓದುವುದಕ್ಕೆ ಬರೆಯುವುದಕ್ಕೆ ಯಾವ ತೊಂದರೆಯೂ ಇಲ್ಲ. ನಂದಿನಿ ಹಾಸ್ಟೆಲ್ನಲ್ಲಿ ವಾಸವಿರುವ ದೀಕ್ಷಿತ್ ಸ್ನೇಹಿತರೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದಾನೆ. ನಮಗೆ ಮನೆ ಇಲ್ಲ ಮತ್ತು 10ನೇ ತರಗತಿಯಲ್ಲ ಆ ಊರಲ್ಲಿ ರಿಕ್ಷಾ ಬಾಡಿಗೆ, ರೂಮ್ ಬಾಡಿಗೆ ಕೊಟ್ಟು ನಾನು ಶಾಲೆಗೆ ಕಲಿಸಿದೆ. ನಾನು ಖಾಲಿ ಬೀದಿ ಕಟ್ಟುವುದು. ತುಂಬ ಚೆನ್ನಾಗಿ ನೋಡ್ತಾರೆ ವಾರ್ಡನ್ ಅವರು, ಆಫೀಸಿನವರು ಎಲ್ಲ, ಇಲ್ಲಿ ಆಳ್ವಾಸಿನ ಡಿಪಾರ್ಟ್ಮೆಂಟ್ನವರು ಎಲ್ಲರಿಗೂ ಅವನೆಂದರೆ ತುಂಬ ಪ್ರೀತಿ. ಎಷ್ಟು ಕಷ್ಟ ಆದರೂ ಸಾಧಿಸುವ ಛಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲರ ಪ್ರೋತ್ಸಾಹ ಇದ್ರೆ ಅಷ್ಟೇ ಸಾಕು, ನಮ್ಗೆ ಬೇರೆ ಏನು ಬೇಡ. ನಮ್ಗೆ ದುರ್ಬಲತೆ ಇದ್ರು ಅದು ಶಾಪ ಅಲ್ಲ, ಅದು ಪರೀಕ್ಷೆ ಅಂತ ತಿಳ್ಕೊತೀವಿ. ನನ್ನ ಎಕ್ಸಾಂಪಲ್ ತಗೊಂಡ್ರೆ ಬದುಕಲು ತುಂಬಾ ಕಷ್ಟ ಇದೆ. ಆದ್ರೂ ಅದನ್ನು ಮದ್ದು ನಾವು ಮುಂದೆ ನಡೆಯೋ ದಾರಿ ಹುಡುಕ್ಬೇಕಾಗುತ್ತೆ. ಈ ಪರೀಕ್ಷೆ ಎಲ್ಲ ಕಷ್ಟ ಅಂತ ಸೂಸೈಡ್ ಎಲ್ಲ ಮಾಡ್ಕೊಳ್ಳೋದು ಅದೆಲ್ಲ ತುಂಬಾನೇ ಹೇಳಿತನ ಅಂತ ಅನ್ಸುತ್ತೆ. ಇದೇ ಹಾಸ್ಟೆಲ್ನಲ್ಲಿ ಮತ್ತೊಬ್ಬ ವಿಕಲಚೇತನ ವಿದ್ಯಾರ್ಥಿಯೊಬ್ಬರಿದ್ದಾರೆ. ಅವರ ಹೆಸರು ಚಿನ್ಮಯಿ. ಇವರು ಮೂಲತಃ ಕುಮಟದವರು. ಅಪ್ಪ ಯಕ್ಷಗಾನ ಕಲಾವಿದ. ಚಿನ್ಮಯಿ ಕೂಡ ಓದಿನಲ್ಲಿ ಮುಂದಿದ್ದು ಎಸ್ಎಸ್ಎಲ್ಸಿಯಲ್ಲಿ 94% ಅಂಕ ಗಳಿಸಿ ಈಗ BASBM ವಿಭಾಗದ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದೀಕ್ಷಿತ್ನ ಜೊತೆ ಸೇರಿ ಓದುತ್ತಾ ಓದಿನಲ್ಲಿ ಸಂಶಯ ಬಂದಾಗ ಇಬ್ಬರು ಚರ್ಚೆ ಮಾಡುತ್ತಾ ಓದುತ್ತಾರೆ. ಇನ್ನು ಊಟ ಸಹ ಇಬ್ಬರು ಜೊತೆಯಾಗಿಯೇ ಮಾಡುತ್ತಾರೆ. ಈ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ M. ಮೋಹನ್ ಆಳ್ವರವರು ಉಚಿತ ಶಿಕ್ಷಣವನ್ನು ನೀಡುತ್ತಾ ಅವರ ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ಇಲ್ಲಿ ನಮಗೆ ಶಿಕ್ಷಣಕ್ಕೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಂದು ವಿಭಾಗದಲ್ಲೂ ನುರಿತ ಶಿಕ್ಷಕರು ನಮಗೆ ಬೇಕಾದ ಸಲಹೆಯನ್ನು ಕೊಟ್ಟು ನಮ್ಮನ್ನು ಒಳ್ಳೆಯ ದಿಶೆಯತ್ತ, ಒಳ್ಳೆಯ ಪ್ರಜ್ವಲ ಭವಿಷ್ಯತ್ತ ಕೊಂಡೊಯ್ತಾ ಇದ್ದಾರೆ. ಇನ್ನು ನಮ್ಮ ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ನಮಗೆ ತುಂಬ ಸಹಾಯವನ್ನು ಮಾಡ್ತಾರೆ. ಈಗ ಹೋಗುವಾಗ ಬರುವಾಗ ಕಾಲೇಜಿನಲ್ಲಿ ಇರುವ ಸಮಯದಲ್ಲಿ ಹಾಗೂ ಹಾಸ್ಟೆಲ್ಗಳಲ್ಲಿ ಎಲ್ಲ ತುಂಬ ಸಹಾಯವನ್ನು ಮಾಡ್ತಾರೆ. ಇನ್ನು ಹಾಸ್ಟೆಲ್ ಸಿಬ್ಬಂದಿಗಳು ಕೂಡ ಹಾಗೆ ತುಂಬ ಸಹಕಾರವನ್ನು ಕೊಟ್ಟು ನಮಗೆ ಒಳ್ಳೆಯ ದಿಶೆಯತ್ತ ಸಾಗಲಿಕ್ಕೆ ಸಹಾಯವನ್ನು ಮಾಡ್ತಿದ್ದಾರೆ. ನನ್ನ ಕನಸು ಮುಂದೆ ಸಿಹಿ ಆಗುವ ಕನಸು. ಸುಲಭ ಅಲ್ಲ ಅಂತ ಹೇಳ್ತಾರೆ, ಆದರೆ ಕಷ್ಟ ಸಾಧ್ಯವಾದರೂ ಅಸಾಧ್ಯವಲ್ಲ ಎನ್ನುವ ನಂಬಿಕೆಯೊಂದಿಗೆ ಈ ಕನಸನ್ನು ಹೊತ್ತಿದ್ದೇನೆ. ಅಂಗವಿಕಲನಾಗಿ ಹುಟ್ಟಿನಿಂದಲೂ ಕೂಡ ಅಂಗವಿಕಲನಾಗಿ ಈಗ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತವಾದಂತಹ ಶಿಕ್ಷಣವನ್ನು ಪಡೆದಿದ್ದಾನೆ. 95ಕ್ಕೂ ಹೆಚ್ಚು ಅಂಕವನ್ನು ನಾನು ಮಾಡ್ತೇನೆ ಅಂತ ಒಂದು ಕಾನ್ಫಿಡೆನ್ಸಿಯಲ್ ಆಗಿ ಈ ಒಂದು ಶಾಲೆಗೆ ಸೇರಿದ್ದಾನೆ. ಅವನಿಗೆ ನಮ್ಮ ಅಧ್ಯಕ್ಷರು ಕೂಡ ಉಚಿತವಾದಂಥ ಶಿಕ್ಷಣವನ್ನು ಈಗಾಗಲೇ ನೀಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಬರುವ ದಿನದಲ್ಲಿ ಅವನು ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಅಂತ ಆಶಿಸ್ತಾ ಇದೆ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ನೆಪ ಇಟ್ಟುಕೊಂಡು ಓದದೆ ಸಮಯ ವ್ಯರ್ಥ ಮಾಡುವ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳೇ ಸ್ಫೂರ್ತಿ ಎಂದರೆ ಖಂಡಿತ ತಪ್ಪಾಗಲಾರದು. ಮುಖ್ಯವಾಗಿ ವಿಕಲಚೇತನರಿಗೆ, ಸಾಂಸ್ಕೃತಿಕ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸೇರಿದಂತೆ ಹೊರ ರಾಜ್ಯದ ಅಷ್ಟೇ ಅಲ್ಲದೆ ಶ್ರೀಲಂಕಾ, ನೇಪಾಳ್ ಸೇರಿದಂತೆ ಹಲವು ದೇಶಗಳ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿ ಅವರ ಭವಿಷ್ಯವನ್ನು ರೂಪಿಸಲಾಗುತ್ತಿದೆ. ಮಕ್ಕಳನ್ನು ಓದಿಸಲಾಗದೆ ಕಾಲೇಜು ಬಿಡಿಸುವ ಈ ಕಾಲಘಟ್ಟದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯ ಅಧ್ಯಕ್ಷರ ಈ ದಿಟ್ಟ ನಿರ್ಧಾರಕ್ಕೆ ಶಹಬಾಷ್ ಹೇಳಲೇಬೇಕು.
ಸದಾ ಕಲಿಕೆಯ ಹಂಬಲವನ್ನ ಹೊಂದಿದವರಿಗೆ ವಿದ್ಯೆ ಕೊಡಿಸಿ ಜೊತೆಲಿ ಉದ್ಯೋಗ ನೀಡುವಂತಹ ಕೆಲಸವನ್ನ ಮಾಡುವುದರ ಮೂಲಕ ನೂರಾರು ಮಂದಿಗೆ ಬದುಕನ್ನ ರೂಪಿಸುತ್ತಿರುವ ಡಾಕ್ಟರ್ ಎಂ ಮೋಹನ್ ಆಳ್ವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದು ಇವತ್ತಿನ ವಿಶೇಷ. ನಾಳೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಆಳ್ವಾಸ್ ನ್ಯೂಸ್ ಟೈಮ್.